ಜನವರಿ 23 ಶುಕ್ರವಾರ ಅಂದರೆ ನಾಳೆ ವಸಂತ ಪಂಚಮಿ. ಜ್ಞಾನದಾತೆ ಸರಸ್ವತಿ ಮಾತೆಯ ಜನ್ಮದಿನ. ಪುರಾಣಗಳ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಈ ದಿನ ಬ್ರಹ್ಮದೇವ ನಿಶ್ಶಬ್ದವಾಗಿದ್ದ ಬ್ರಹ್ಮಾಂಡಕ್ಕೆ ಶಬ್ದ, ಭಾಷೆ ಮತ್ತು ಬುದ್ಧಿವಂತಿಕೆಯನ್ನು ತರಲೆಂದೇ ಸರಸ್ವತಿ ದೇವಿಯನ್ನು ಸೃಷ್ಟಿಸಿದ. ಹೀಗಾಗಿ ಮಕ್ಕಳು ತಮ್ಮ ಮೊದಲಕ್ಷರವನ್ನು ಬರೆಯಲು ಈ ದಿನ ಬಹಳ ಶ್ರೇಷ್ಠ. ವಸಂತ ಋತುವಿನ ಆಗಮನದ ಸಿದ್ಧತೆಯನ್ನು ಸೂಚಿಸುವ ಈ ಹಬ್ಬ ಕಾಲೋಚಿತ ಬದಲಾವಣೆ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಸಮ್ಮಿಲನ. ಈ ದಿನವನ್ನು ಸ್ವಯಂ ಸಿದ್ಧ ಅಥವಾ ಸಾರ್ವತ್ರಿಕವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹೊಸ ವ್ಯಾಪಾರ ಪ್ರಾರಂಭ, ಮದುವೆ, ಗೃಹ ಪ್ರವೇಶಕ್ಕೆ ಪುರೋಹಿತರ ಪಂಚಾಂಗವನ್ನು ನೋಡುವ ಅಗತ್ಯವೇ ಇರುವುದಿಲ್ಲ ಈ ದಿನ. ಚೈತನ್ಯ ಮತ್ತು ಶಕ್ತಿಯ ಸಂಕೇತವಾದ ಹಳದಿ ಬಣ್ಣ ಈ ದಿನದ ವಿಶೇಷ. ಹಳದಿ ವಸ್ತ್ರವನ್ನು ಧರಿಸಿ ಪುಸ್ತಕಗಳು, ಲೇಖನಿಗಳು ಮತ್ತು ಸಂಗೀತ ವಾದ್ಯಗಳನ್ನು ಪೂಜಿಸಲಾಗುತ್ತೆ ಈ ದಿನ. ಪೂಜೆಗೆ ಅತ್ಯಂತ ಮಂಗಳಕರ ಸಮಯ ಬೆಳಗ್ಗೆ 7:13ರಿಂದ ಮಧ್ಯಾಹ್ನ 12:33ರವರೆಗೆ. ಪೂಜೆಗೂ ಮೊದಲು ಶುದ್ಧೀಕರಣದ ಭಾಗವಾಗಿ ಸ್ನಾನದ ಮೊದಲು ಮೈಗೆ ಅರಿಶಿನ ಹಚ್ಚಿಕೊಳ್ಳುವ ಸಂಪ್ರದಾಯವಿದೆ. ಸರಸ್ವತಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಹಳದಿ ಬಟ್ಟೆ ಮೇಲೆ ಪ್ರತಿಷ್ಠಾಪಿಸಿ ಹಳದಿ ಹೂಗಳು, ಹಳದಿ ಹಣ್ಣುಗಳು ಮತ್ತು ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಓಂ ಐಂ ಸರಸ್ವತೈ ನಮಃ ಅಂತ ಜಪಿಸಿ. ಬಡ ಮಕ್ಕಳಿಗೆ ಪುಸ್ತಕಗಳು, ಲೇಖನಿ ಅಥವಾ ಸಮವಸ್ತ್ರಗಳನ್ನು ದಾನ ಮಾಡುವುದು ಸರಸ್ವತಿಯ ದಿನದಂದು ಮಾಡುವ ಶ್ರೇಷ್ಠ ದಾನವೆಂದು ಪರಿಗಣಿಸಲಾಗಿದೆ.